everyone fine. ರೇಣುಕಾಸ್ವಾಮಿ ಮೆದುಳು ರಕ್ತಸ್ರಾವದಿಂದ ಮಾತ್ರ ಸಾವನ್ನಪ್ಪಿಲ್ಲ. ಪೋಸ್ಟ್ಮಾರ್ಟಂನಲ್ಲಿ ಬಯಲಾಗಿದೆ ಅಸಲಿಯ ಸತ್ಯ. ರೇಣುಕಾಸ್ವಾಮಿಯ ಮೆದುಳು ರಕ್ತಸ್ರಾವ ಆಗಿತ್ತು, ಅದರಿಂದ ಸಾವನ್ನಪ್ಪಿದ್ದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೇವಲ ಅದರಿಂದ ಮಾತ್ರ ಅಲ್ಲ ಅನ್ನುವಂಥ ವಿಚಾರ ಪೋಸ್ಟ್ಮಾರ್ಟಂನಲ್ಲಿ ಬಯಲಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಪೋಸ್ಟ್ಮಾರ್ಟಂನ ವರದಿ. ಹಲ್ಲೆಯ ಬಳಿಕ ಶಾಕ್ಗೆ ಒಳಗಾಗಿ ಹಲವು ಭಾಗಗಳ ಗಾಯಗಳಿಂದ ಸಾವನ್ನಪ್ಪಲಾಗಿದೆ ಅನ್ನುವಂಥ ವಿಚಾರ ಈ ಪೋಸ್ಟ್ಮಾರ್ಟಂನ ವರದಿಯಲ್ಲಿ ಬಹಿರಂಗ ಆಗ್ತಾ ಇರೋದು. ರೇಣುಕಾಸ್ವಾಮಿ ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗೆ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದನ್ನು ಕೂಡ ಇದನ್ನು ಹೇಳ್ತಾ ಇದೆ. ಫೋಟೋ ತೆಗೆದಿರುವಂಥ ಸಮಯ ಆಧರಿಸಿ ಪೋಸ್ಟ್ಮಾರ್ಟಂನ ರಿಪೋರ್ಟ್ ಕೈಗೆ ಸಿಕ್ಕಿರುವಂಥದ್ದು. ಫೋಟೋ ತೆಗೆದಿರುವ ಸಮಯ 12-20 ಗಂಟೆಗಳ ಮೊದಲು ಆತ ಸಾವನ್ನಪ್ಪಿದ್ದ. ಅಂದರೆ 6ರಿಂದ 7 ಗಂಟೆ ಒಳಗೆ ಆತ ಸಾವನ್ನಪ್ಪಿದ್ದ ಅಂತ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ನೋಡಿ, ರೇಣುಕಾಸ್ವಾಮಿಯ ಕೊಲೆಯ ಪ್ರಕರಣದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಅದೇ ರೀತಿಯಾಗಿ ಈ ಕೊಲೆಯನ್ನ ತೀರಾ ಭಯಂಕರವಾಗಿ ಮನುಷ್ಯತ್ವವನ್ನು ಮರೆತು ಈ ಕೊಲೆಯನ್ನ ಮಾಡಲಾಗಿದೆ ಅನ್ನೋದನ್ನ ಕೂಡ ಹೇಳಲಾಗ್ತಿತ್ತು. ಪೋಸ್ಟ್ಮಾರ್ಟಂನ ವರದಿಯನ್ನ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಏನು ಉಲ್ಲೇಖ ಮಾಡಿದ್ದಾರೆ ಆ ವರದಿಯಲ್ಲಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ನೋಡಿ, ಈ ಪೋಸ್ಟ್ಮಾರ್ಟಂನ ರಿಪೋರ್ಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಬಹಿರಂಗ ಮಾಡಿದ್ದಾರೆ. 6ರಿಂದ 7 ಗಂಟೆ ಒಳಗೇನೆ ಉಸಿರು ಹೋಗಿದೆ ಮತ್ತು ಸಾಯುವ ಸಂದರ್ಭದಲ್ಲಿ ನರಳಿ ಹಿಂಸೆಯನ್ನು ಅನುಭವಿಸಿ ಆಘಾತಕ್ಕೆ ಒಳಗಾಗಿ ಸಾವನ್ನಪ್ಪಲಾಗಿದೆ. ಮೆದುಳು ರಕ್ತಸ್ರಾವ ಆಗಿದೆ, ಪಕ್ಕೆಲುಬು ಮುರಿದಿದೆ, ಒಂದಷ್ಟು ಆಘಾತಗಳಾಗಿದೆ. ಇದೆಲ್ಲವೂ ಕೂಡ ಆಗಿದೆ. ಪೋಸ್ಟ್ಮಾರ್ಟಂನ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ನೋಡಿ, 1 ಸೆಂಟಿಮೀಟರ್ ಆಳವಾಗಿ ಈ ಪಕ್ಕೆಲುಬು ಮುರಿದು ಹೋಗಿದೆಯಂತೆ, 2ರಿಂದ 5 ಸೆಂಟಿಮೀಟ್ರು. ಹಾಗೇನೆ ಈ ಕುತ್ತಿಗೆಯ ಭಾಗ ಕೂಡ 3 ಸೆಂಟಿಮೀಟ್ರು ಮುರಿದು ಹೋಗಿದೆಯಂತೆ. ರೇಣುಕಾಸ್ವಾಮಿ ಕುತ್ತಿಗೆ ಭಾಗದಲ್ಲಿ ಒಳ ಗಾಯ ಆಗಿದೆ. ಬಲಭಾಗ ಕಿವಿಯ ಭಾಗದಲ್ಲಿ ಎರಡೂ ಕಡೆಯೂ ಕೂಡ ಈ ಕಿವಿ ಭಾಗಗಳಿಗೆ ಸಮಸ್ಯೆ ಆಗಿದೆ ಮತ್ತು ಕಿವಿ ಹರಿದು ಹೋಗಿದೆ. ಎಡಭಾಗದ ಕೆನ್ನೆಯ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಉಲ್ಲೇಖ ಮಾಡಿದ್ದಾರೆ ಪೋಸ್ಟ್ಮಾರ್ಟಂನಲ್ಲಿ ಏನೇನು ಆಗಿದೆ ಅನ್ನೋದನ್ನು ಉಲ್ಲೇಖ ಮಾಡಲಾಗಿದೆ. ಕಿವಿ ಹರಿದೋಗಿದೆ, ತಲೆಗೆ ಪೆಟ್ಟಾಗಿದೆ, ಪಕ್ಕೆಲುಬು ಮುರಿದು ಹೋಗಿದೆ, ಬೇರೆ ಬೇರೆ ಭಾಗಗಳಿಗೆ ನೋವಾಗಿದೆ ಮತ್ತು ಆಘಾತ ಕೂಡ ಆಗಿದೆ ಅನ್ನೋದನ್ನು ಪೋಸ್ಟ್ಮಾರ್ಟಂನಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ನ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ನಾವು ನೋಡ್ತಾ ಇದ್ವಿ. ಬಡ್ಕೆ ತೊಗೊಂಡು ಹೊಡೆದೆ, ಮರದ ಕೊಂಬೆ ತೆಗೆದುಕೊಂಡು ಹೊಡೆದೆ, ನನ್ನ ಶೂಸ್ ಕಾಲಿಂದ ಒದ್ದೆ, ಆ ಒದ್ದಿರೋ ಫೋರ್ಸಿಗೆ ಪಕ್ಕೆಲುಬು ಮುರಿದು ಹೋಗಿದೆ, ಕೈ ಮುರಿದು ಹೋಗಿದೆ, ಕಣ್ಣು ದೃಷ್ಟಿ ಕಳ್ಕೊಂಡಿದ್ದೆ, ಒಂದು ಕಣ್ಣಂತೂ ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಫೋಟೋಸ್ಗಳನ್ನೆಲ್ಲ ನೀವು ನೋಡ್ತಾ ಇದ್ರಿ, ಅನೇಕ ಬಾರಿ ನಾವೇ ತೋರಿಸಿದ್ದೀವಿ ಆ ಕೈ ಮುಗ್ದಿರೋ ಫೋಟೋ. ಆಮೇಲೆ ಅದರಲ್ಲಿ ಕೈಗೆ ಎಷ್ಟು ಗಾಯ ಆಗಿದೆ, ಒಂದು ಕಣ್ಣು ಮುಚ್ಚಿ ಹೋಗಿತ್ತು, ಆ ಕಣ್ಣಿನ ದೃಷ್ಟಿಯೇ ಹೋಗಿತ್ತು ಸಾಯೋದಕ್ಕಿಂತ ಮುಂಚಿತವಾಗಿ. ಅಷ್ಟರ ಮಟ್ಟಿಗೆ ಹಲ್ಲೆಯನ್ನು ಮಾಡಲಾಗಿದೆ. ಒಂದು ಹಿಂಸೆಯು ಕೂಡ ಭಯಾನಕವಾಗಿತ್ತು. ಯಾರ್ಯಾರು ಹಲ್ಲೆ ಮಾಡಿದ್ದಾರೆ, ಎಷ್ಟು ಮಟ್ಟಿಗೆ ಹಲ್ಲೆ ಮಾಡಿದ್ದಾರೆ, ಕರೆಂಟ್ ಶಾಕು ಕೊಟ್ಟಿದ್ದರಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೋಸ್ಟ್ಮಾರ್ಟಂ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಕುತ್ತಿಗೆ ಭಾಗ ಮುರಿದೋಗಿತ್ತು ಅಂತ. ನೋಡಿ, ಈ ಫೋಟೋದಲ್ಲಿ ಆತನ ಕೈ ಏನಿದೆ, ಈ ಕೈ ಕೂಡ ಬೆಂಡ್ ಆಗಿರೋದನ್ನು ನೀವು ನೋಡ್ತಾ ಇರ್ಬೋದು. ಆ ಕೈಗೂ ಕೂಡ ಹೊಡೆಯಲಾಗಿತ್ತು ಮತ್ತು ಆ ಕಣ್ಣು ನೋಡಿ, 2 ಕಣ್ಣುಗಳು ಕೂಡ ಊದಿಕೊಂಡಿರೋದು. ಒಂದು ಕಣ್ಣಂತೂ ಮುಚ್ಚೆ ಹೋಗಿದೆ, ಆ ಕಣ್ಣಿನ ದೃಷ್ಟಿಯೇ ಹೋಗಿಬಿಟ್ಟಿತ್ತು. ಮನುಷ್ಯರಾದವರು ಮನುಷ್ಯರ ಮೇಲೆ ಈ ಥರ ಅಟ್ಯಾಕ್ ಮಾಡ್ತಾರೆ, ಮನಸೋ ಇಚ್ಛೆ ಹೊಡಿತಾರೆ. ಕೊನೆ ಪಕ್ಷ ನೋಡಿ, ಒಂದೇ ಸತಿ ಸಾಯಿಸೋದಾದರೂ ಒಂದು ಲೆಕ್ಕ, ಹೆಂಗೋ ಸಹಿಸ್ಕೊತಾರೆ, ಏನೋ ಸಾಯುವ ಹಂತದಲ್ಲಿರೋರು. ಈ ಹಿಂಸೆ ಕೊಟ್ಟು ಚುಚ್ಚಿ ಹೊಡೆದು ಗುದ್ದಿ ಈ ಥರ ಮಾಡಿ ಬಹಳ ನರಳಿ ಸಾವನ್ನಪ್ಪಿರೋದು. ನೋಡಿ, ಒಬ್ಬ ಹೀರೋನ ಲೈಫ್ ಸ್ಟೈಲ್ ಹೇಗಿರುತ್ತೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಶೋಕಿ ಮಾಡ್ತಾರೆ, ಇದು ನಾರ್ಮಲ್ ಆಗಿ ಎಲ್ರಿಗೂ ಇರುವಂಥ ಪ್ರಶ್ನೆ. ದರ್ಶನ್ ವಿಚಾರದಲ್ಲೂ ಕೂಡ ಆ ಪ್ರಶ್ನೆ ತುಂಬ ಜನಕ್ಕೆ ಇತ್ತು ಅಲ್ವಾ. ಸೊ ಈ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಕೆಲವೊಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ, ತಿಂಗಳಿಗೆ ಎಷ್ಟು ನನಗೆ ಖರ್ಚಾಗ್ತಾ ಇತ್ತು ಅಂತ. ನೋಡಿ, ಮೈಸೂರಿನಲ್ಲಿರುವಂಥ ಅವರ ಫಾರ್ಮ್ ಹೌಸ್ ನಿರ್ವಹಣೆಗೆ ಅಂತ 10ರಿಂದ 12 ಲಕ್ಷ ಖರ್ಚಾಗ್ತಿತ್ತಂತೆ ತಿಂಗಳಿಗೆ. ಮೈಸೂರಲ್ಲಿ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆಯಲ್ಲ, ಅದ್ರ ನಿರ್ವಹಣೆಗೆ ಅಂತ 10ರಿಂದ 12 ಲಕ್ಷ ಖರ್ಚಾಗ್ತಾ ಇತ್ತಂತೆ. ಇನ್ನು ರಾಜರಾಜೇಶ್ವರಿ ನಗರದಲ್ಲಿರುವಂಥ ಮನೆಯ ನಿರ್ವಹಣೆಗೆ 3.5 ಲಕ್ಷ ಖರ್ಚಾಗ್ತಾ ಇತ್ತಂತೆ. ಮೇ ತಿಂಗಳಲ್ಲಿ ಮೋಹನ್ ಅನ್ನೋರು 38 ಲಕ್ಷವನ್ನು ಈ ದರ್ಶನ್ನಿಂದ ಪಡ್ಕೊಂಡಿದ್ರಂತೆ. ಆ ನಂತರ ಆ ಹಣವನ್ನು ಪ್ರಕಾಶ್ ಮತ್ತು ಇತರರಿಂದ ನಾನು ಹೆಂಗೋ ಮಾಡಿ ಹೊಂದಿಸ್ಕೊಂಡಿದ್ದೆ, ಆ ಹಣವನ್ನು ಈ ಪ್ರಕರಣದಲ್ಲಿ
ಭೌತಿಕ ಸಾಕ್ಷಿಯನ್ನು ತಿರುಚೋಕೆ, ಸಾಕ್ಷಿದಾರರಿಗೆ ಆಸೆ ಮತ್ತು ಆಮಿಷವನ್ನು ಒಡ್ಡೋದಕ್ಕೆ ಆರ್ ನಗರದ ಮನೆಯಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಆ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ. ಅವರೇ ಹೇಳಿರೋದು, ಇದನ್ನೇನು ನಾವು ಹೇಳ್ತಾ ಇಲ್ಲ. ಸಾಕ್ಷಿ ನಾಶ ಮಾಡೋಕ್ಕೆ, ಆಸೆ ಆಮಿಷ ಒಡ್ಡೋದಕ್ಕೆ, ಭೌತಿಕ ಸಾಕ್ಷಿಗಳೇನಿದ್ವು ಅದನ್ನು ನಾಶ ಮಾಡೋದಕ್ಕೆ, ಅಂದರೆ ಕಾರ್ ತಗೊಂಡೋಗೆಲ್ಲೋ ಬೇರೆ ಕಡೆ ಬಿಸಾಕೋಕ್ಕೆ, ಕಾರ್ ತೊಳೆಯೋದಕ್ಕೆ, CCTV ವಿಜುವಲ್ಸನ್ನು ಅಳಿಸೋದಕ್ಕೆ, ಸ್ಟೋನಿ ಬ್ರೋಕ್ನಲ್ಲಿದ್ದಂಥ CCTV ವಿಜುವಲ್ಸನ್ನು ಅಳಿಸೋದಕ್ಕೆ, ಹೀಗೆ ಈ ಥರದೊಂದಷ್ಟು ಭೌತಿಕ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಆ ದುಡ್ಡನ್ನು ನಾನು ಬಳಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ.